ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹೊಸ ಚಿತ್ರ ಕೂಲಿ ಟ್ರೈಲರ್ ನಿನ್ನೆ ಬಿಡುಗಡೆಯಾಗಿದೆ. ಲೋಕೇಶ್ ಕನಗರಾಜ್ ನಿರ್ದೇಶನದ ಈ ಟ್ರೈಲರ್ ರಜನಿಕಾಂತ್ ಅವರ ಅಭಿಮಾನಿಗಳಿಗೆ ಭರ್ಜರಿ ಮನರಂಜನೆ ನೀಡಿದೆ. ಮೊದಲ ನೋಟದಲ್ಲಿ ಈ ಟ್ರೈಲರ್ ಗಮನ ಸೆಳೆದಿದ್ದು ಚಿತ್ರದ ಮೇಲಿನ ನಿರೀಕ್ಷೆಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಟ್ರೈಲರ್ನಲ್ಲಿ ರಜನಿಕಾಂತ್ ಅವರ ಹಳೆಯ ಶೈಲಿ, ವಿಂಟೇಜ್ ಲುಕ್ ಮತ್ತು ಮಾಸ್ ಆಕ್ಷನ್ ದೃಶ್ಯಗಳು ಅಭಿಮಾನಿಗಳನ್ನು ಮಂತ್ರಮುಗ್ಧರನ್ನಾಗಿ ಮಾಡಿವೆ. ಇದು 80ರ ದಶಕದ ರಜನಿಕಾಂತ್ ಅವರನ್ನು ನೆನಪಿಸುತ್ತದೆ. ಅವರ ಪವರ್ಫುಲ್ ಸಂಭಾಷಣೆಗಳು ಮತ್ತು ಸ್ಟೈಲಿಶ್ ನಟನೆ ಮತ್ತೊಮ್ಮೆ ಪ್ರೇಕ್ಷಕರನ್ನು ಆಕರ್ಷಿಸುತ್ತದೆ. ನಿರ್ದೇಶಕ ಲೋಕೇಶ್ ಕನಗರಾಜ್ ಅವರ ನಿರ್ದೇಶನದ ಶೈಲಿ ಟ್ರೈಲರ್ನಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಚಿತ್ರದ ದೃಶ್ಯಗಳು, ವಿನ್ಯಾಸ ಮತ್ತು ಆಕ್ಷನ್ ಸಿನಿಮಾಗಳ ಮೇಲೆ ಅವರ ಹಿಡಿತವನ್ನು ತೋರಿಸುತ್ತದೆ. ಸನ್ ಪಿಕ್ಚರ್ಸ್ ಸಂಸ್ಥೆಯ ಕಲಾನಿಧಿ ಮಾರನ್ ಅವರು ಈ ಚಿತ್ರವನ್ನು ಬೃಹತ್ ಬಜೆಟ್ನಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಅನಿರುದ್ಧ್ ರವಿಚಂದ್ರನ್ ಅವರ ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಮತ್ತಷ್ಟು ಶಕ್ತಿ ತುಂಬಿದೆ. ಅವರ ಸಂಗೀತವು ರಜನಿಕಾಂತ್ ಅವರ ಎನರ್ಜಿ ಮತ್ತು ಚಿತ್ರದ ವಾತಾವರಣಕ್ಕೆ ಸರಿಯಾಗಿ ಹೊಂದಿಕೆಯಾಗಿದೆ. ರಜನಿಕಾಂತ್ ಅವರ ಜೊತೆಗೆ ಆಮಿರ್ ಖಾನ್, ನಾಗಾರ್ಜುನ ಅಕ್ಕಿನೇನಿ, ಸತ್ಯರಾಜ್, ಶ್ರುತಿ ಹಾಸನ್, ಉಪೇಂದ್ರ ಮತ್ತು ಸೌಬಿನ್ ಶಹೀರ್ ಅವರಂತಹ ದೊಡ್ಡ ನಟರು ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಚಿತ್ರಕ್ಕೆ ಫ್ಯಾನ್ ಇಂಡಿಯಾ ಮಟ್ಟದ ಆಕರ್ಷಣೆಯನ್ನು ತಂದಿದೆ. ಚಿತ್ರದ ಆಕ್ಷನ್, ವೈಲೆನ್ಸ್ ಮತ್ತು ಭಾವುಕ ಸನ್ನಿವೇಶಗಳು ಬಹಳ ನೈಜವಾಗಿ ಇರುವುದರಿಂದ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ದೊರಕಿದೆ ಎಂದು ತಿಳಿದು ಬಂದಿದೆ. ಇದು ಚಿತ್ರದ ಕಥೆಗೆ ನಿರ್ದೇಶಕರು ನೀಡುವ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಕೂಲಿ ಆಗಸ್ಟ್ 14, 2025ರಂದು ಬಿಡುಗಡೆಯಾಗಲಿದೆ. ಈ ಚಿತ್ರವು ಹೃತಿಕ್ ರೋಷನ್ ಅವರ ವಾರ್ 2 ಚಿತ್ರದೊಂದಿಗೆ ದೊಡ್ಡ ಮಟ್ಟದ ಸ್ಪರ್ಧೆಯನ್ನು ಎದುರಿಸಲಿದೆ. ಆದರೆ ಬಿಡುಗಡೆಗೂ ಮುನ್ನವೇ ಅಮೆರಿಕಾದಲ್ಲಿ ಈ ಚಿತ್ರವು ದೊಡ್ಡ ಮೊತ್ತದ ಬುಕಿಂಗ್ ಮಾಡಿ ದಾಖಲೆ ಬರೆದಿದೆ. ಈ ಚಿತ್ರವು ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಮತ್ತು ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಡುಗಡೆಯಾಗಲಿದೆ.